ಬಿಗ್ ಬಾಸ್ ಕನ್ನಡ OTT ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ಗೆ ಅಮೂಲ್ಯ ಗೌಡ ಸದ್ಯ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ತೆಲುಗು ಆಡಿಯನ್ಸ್ಗಳಿಗೂ ಚಿರಪರಿಚಿತರಾಗಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಖತ್ ಆಕ್ಟಿವ್ ಆಗಿರುವ ಅಮೂಲ್ಯ ಗೌಡ ಅವರು ಕಮಲಿ ಧಾರಾವಾಹಿ ಖ್ಯಾತಿಯ ನಿರಂಜನ್ BS ಅವರ ಜೊತೆ ಲವ್ನಲ್ಲಿದ್ದಾರೆ ಎಂದು ಹಲವು ವರ್ಷಗಳಿಂದಲೂ ಗಾಸಿಪ್ ಓಡಾಡುತ್ತಲೇ ಇದೆ. ಇದೀಗ ಈ ಬಗ್ಗೆ ನೇರವಾಗಿ ಉತ್ತರಿಸಿರುವ ಅಮೂಲ್ಯ ಗೌಡ ದೊಡ್ಡ ಸಿಗ್ನಲ್ ಕೊಟ್ಟಿದ್ದಾರೆ. ಪ್ರೀತಿಯಲ್ಲಿರುವುದು ನಿಜಾನಾ ಎಂದು ಕೇಳಿದ್ದಕ್ಕೆ ಎಸ್. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನಟಿ ಅಮೂಲ್ಯ ಗೌಡಗೆ ನೀವು ಮತ್ತು ನಿರಂಜನ್ BS ಅವರು ಪ್ರೀತಿಯಲ್ಲಿ ಇರುವುದು ನಿಜಾನಾ ಎಂದು ಕೇಳಲಾಗಿದೆ. ಇದಕ್ಕೆ ಅಮೂಲ್ಯ, ಈ ಗಾಸಿಪ್ ಕಮಲಿ ಧಾರಾವಾಹಿಯ ಸಮಯದಿಂದಲೂ ಇದೆ. ನನ್ನ ಪುಟ್ಟ ಪ್ರಪಂಚದಲ್ಲಿ ನಿರಂಜನ್ ಕೂಡ ಒಬ್ಬರು. ಇವಾಗಿನಿಂದ ಅಲ್ಲ, ಕಮಲಿ ಧಾರಾವಾಹಿ ಮಾಡಿದಾಗಿನಿಂದಲೂ ನಮ್ಮ ಫ್ಯಾಮಿಲಿಗೆ ನಿರಂಜನ್ ಗೊತ್ತು, ಅವರ ಫ್ಯಾಮಿಲಿಗೆ ನಾನು ಗೊತ್ತು. ಬಟ್ ನಾವು ಲವ್ ಮಾಡ್ತಿದ್ದಾವಾ ಅಥವಾ ಇಲ್ವಾ ಎನ್ನುವುದು ನನಗೆ ಗೊತ್ತಿಲ್ಲ. ಲವ್ ಆದ್ರೂ ಆಗಬಹುದು, ಯಾಕೆ ಆಗಬಾರದು ಎನ್ನುತ್ತಾ ನಾಚಿ ನೀರಾಗಿದ್ದಾರೆ. ನೋ ಅಂತ ಹೇಳಲ್ಲ, ಇವಾಗ ನಾನು ನೋ ಅಂತ ಹೇಳಿ ಮುಂದೊಂದು ದಿನ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗ್ತೀವಿ ಅಂದುಕೊಳ್ಳಿ, ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ದರು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನ ಮಾಡುತ್ತಾರೆ. ನೋ ಅಂತೆಲ್ಲ ಹೇಳಲ್ಲ, ಆದರೆ ಆಗಲಿ. ನಿರಂಜನ್ ಒಳ್ಳೆ ಹುಡುಗ, ನನ್ನ ಕಡೆಯಿಂದ ಸಂಪೂರ್ಣ ಒಪ್ಪಿಗೆ ಇದೆ. ಮದುವೆಯಾದರೂ ಆಗಬಹುದು ಎಂದು ಲವ್ ಗಾಸಿಪ್ಗಳಿಗೆ ಪರೋಕ್ಷವಾಗಿ ಹೌದು, ಪ್ರೀತಿಯಲ್ಲಿರುವುದು ಸತ್ಯ ಎಂದು ಅಮೂಲ್ಯ ಗೌಡ ಹೇಳಿದಂತಿದೆ. ಅಮೂಲ್ಯ ಗೌಡ ಶ್ರೀಗೌರಿ ಧಾರಾವಾಹಿ ಮುಗಿದ ಮೇಲೆ ಕನ್ನಡದ ಬೇರೆ ಯಾವ ಪ್ರಾಜೆಕ್ಟ್ ಕೂಡ ಒಪ್ಪಿಕೊಂಡಿಲ್ಲ. ಬದಲಿಗೆ ತೆಲುಗು ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಕಡೆ ನಿರಂಜನ್ ಅವರು ಕೂಡ ತೆಲುಗು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಇಬ್ಬರು ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ಳುವುದು, ಜೊತೆಗೆ ರಿಯಾಲಿಟಿ ಶೋಗಳಲ್ಲಿ ಇಬ್ಬರ ಮೇಲೆ ಪ್ರ್ಯಾಂಕ್ ಪ್ರಯೋಗ ಮಾಡುವುದು, ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟೊಟ್ಟಿಗೆ ಫೋಟೋಗಳನ್ನು ಹಂಚಿಕೊಳ್ಳುವುದು ಎಲ್ಲವನ್ನ ಗಮನಿಸುತ್ತಿರುವ ನಟಿಗರಿಗೆ ಅಮೂಲ್ಯ ಗೌಡ ಮತ್ತು ನಿರಂಜನ್ ಕ್ಯೂಟ್ ಜೋಡಿ ಅನಿಸಿದ್ದಂತೂ ಸುಳ್ಳಲ್ಲ. ನಟಿ ಅಮೂಲ್ಯ ಗೌಡ ಕಿರುತೆರೆ ಆಡಿಯನ್ಸ್ಗೆ ತುಂಬಾನೇ ಹತ್ತಿರವಾಗಿದ್ದಾರೆ. 2018ರಲ್ಲಿ ಪ್ರಸಾರವಾಗುತ್ತಿದ್ದ ಕಮಲಿ ಧಾರಾವಾಹಿ ಅಮೂಲ್ಯ ಗೌಡ ಅವರಿಗೆ ಖ್ಯಾತಿ ತಂದುಕೊಟ್ಟಿತ್ತು. ಬಳಿಕ ಬಿಗ್ ಬಾಸ್ ಕನ್ನಡ OTT ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿಯೂ ಭಾಗವಹಿಸಿದ್ದರು. ಸದ್ಯ ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗು ಸೀರಿಯಲ್ಗಳ ಪ್ರೇಕ್ಷಕರಾಗೂ ಅಮೂಲ್ಯ ಗೌಡ ಚಿರಪರಿಚಿತ ಆಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.